ನಾವು ಪ್ರೀವಿಯಸ್ ಪಾರ್ಟಲ್ಲಿ ಥಿಯರಿ ಪಾರ್ಟ್ನ ನೋಡಿದ್ವಿ. ಈಗ ಒಂದು ಸಮ್ಸ್ನ ಸಾಲ್ವ್ ಮಾಡೋಣ. ಇಲ್ಲೊಂದು ಸಮ್ಸ್ ಇದೆ ನೋಡಿ. ಎ ಕಂಪನಿ ಇಶ್ಯೂ 10,000 ಶೇರ್ಸ್ ಆಫ್ 10 rupees each. These shares were underwritten as follows: A 7,000 shares, B 3,000 shares. The public applied for 8,000 shares which include marked applications as follows: A 5,000 shares, B 2,000 shares. Determine the liability of A and B if the unmarked shares were apportioned to underwriters on the basis of A, gross liability and remaining liability. ಇದು 5 ಮಾರ್ಕ್ಸ್ ಕ್ವಶನ್ಸಿಗೆ ಬರುತ್ತೆ. ಇಲ್ಲಿ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ, ನಾವು ಗ್ರಾಸ್ ಲಯಬಿಲಿಟಿ ಮತ್ತು ರಿಮೈನಿಂಗ್ ಲಯಬಿಲಿಟಿನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ನಾವು ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ನಾವೀಗ ಕ್ವಶನ್ಸ್ ಎಲ್ಲ ಓದಿದ್ವಿ. ಕ್ವಶನ್ಸಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ನಾವೇನು ಮಾಡಬೇಕು ಅಂದರೆ, ಗಿವನ್ ಡೇಟಾ ಅಂತ ಹಾಕ್ಕೊಂಡು ಅದನ್ನು ನೀಟಾಗಿ ಬರ್ಕೋಬೇಕು. ಆ ಕ್ವಶನ್ಸಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10,000 ಕೊಟ್ಟಿದ್ದಾರೆ. ಅದರಲ್ಲಿ ಗ್ರಾಸ್ ಲಯಬಿಲಿಟಿ ಎ 7,000, ಬಿ 3,000 ಕೊಟ್ಟಿದ್ದಾರೆ. ನಾವು ಫಸ್ಟು ಅದನ್ನು ರೇಷಿಯೋ ಫೈಂಡ್ ಮಾಡ್ಕೋಬೇಕು. ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡಾಗ 7,000:3,000 7:3 ನಮಗೆ ರೇಷಿಯೋ ಬಂದಿದೆ. ನೆಕ್ಸ್ಟು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ನ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 8,000 ಕೊಟ್ಟಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ಸಲ್ಲಿ ಅಂದರೆ ಎ 5,000, ಬಿ 2,000. ಇದಿಷ್ಟು ನಮಗೆ ಕ್ವಶನ್ಸಲ್ಲಿ ಕೊಟ್ಟಿರೋಂತಹ ಇನ್ಫಾರ್ಮೇಷನ್ಸು. ನೆಕ್ಸ್ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ನಾವು ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಅದೇನು ಅಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಟೋಟಲ್ ರಿಸೀವ್ಡ್ ಅಪ್ಲಿಕೇಶನ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾರೆ? 8,000 ಕೊಟ್ಟಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತಂದರೆ ಎ 5,000, ಬಿ 2,000. ಅದನ್ನು ಆ್ಯಡ್ ಮಾಡಿಕೊಂಡಾಗ ನಮಗೆ 7,000 ಬರುತ್ತೆ. ಸೊ 7,000ನ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡಲ್ಲಿ ನಾವು ಲೆಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 1,000 ಬರುತ್ತೆ. 8,000 ಅಲ್ಲಿ 7,000ನ ಲೆಸ್ ಮಾಡಿದಾಗ ನಮಗೆ 1,000 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ನಾವು ಕ್ವಶನ್ಸಲ್ಲಿ ಕೊಟ್ಟಿರೋಂತಹ ಅಂಡರ್ ಗ್ರಾಸ್ ಲಯಬಿಲಿಟಿ ಆ್ಯಂಡ್ ಅಂಡರ್ ರಿಮೈನಿಂಗ್ ಲಯಬಿಲಿಟಿನ ನಾವು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದಕ್ಕೆ ಹೆಡ್ಡಿಂಗು ಸ್ಟೇಟ್ಮೆಂಟ್ ಶೋಯಿಂಗ್ ದ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಅದರಲ್ಲಿ ಎ ಅಂಡರ್ ಗ್ರಾಸ್ ಲಯಬಿಲಿಟಿನ ನಾವು ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಅದರಲ್ಲಿ ಕಾಲಮ್ಸ್ ಯಾವುದ್ಯಾವುದು ಅಂದರೆ ಪರ್ಟಿಕ್ಯುಲರ್ಸ್, ಎ, ಬಿ, ಟೋಟಲ್. ಕೊಟ್ಟಿರೋಂಥ ಗ್ರಾಸ್ ಲಯಬಿಲಿಟಿ ಎಗೆ 7,000, ಬಿಗೆ 3,000, ಟೋಟಲ್ 10,000. ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನ ನಾವು ಫೈಂಡ್ ಮಾಡಿದ್ದೀವಿ. ಅದು ಎಷ್ಟು ಅಂದರೆ 1,000 rupees. ಈ 1,000 rupeesನ್ನು ನಾವು ರೇಷಿಯೋ ಬೇಸಿಸಲ್ಲಿ ನಾವು ಏನು ಮಾಡ್ತೀವಿ, ಎಗೆ ಮತ್ತು ಬಿಗೆ ನಾವು ಅದನ್ನು ಇಶ್ಯೂ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. 1,000 × 7/10. 7 ಬಂದುಬಿಟ್ಟು ನಾವು ರೇಷಿಯೋ ಫೈಂಡ್ ಔಟ್ ಮಾಡಿದಾಗ ಅದರಲ್ಲಿ ಬರೋಂತಹದ್ದು 10 ಹೇಗೆ ಬಂತು ಅಂತಂದರೆ 7 + 3 = 10. 1,000 × 7/10 = 700 ಬರುತ್ತೆ. ಅದನ್ನು ನಾನು ಹೇಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಿ 1,000 × 3/10 = 300. ಅದನ್ನು ಬರ್ಕೊಂಡಿದ್ದೀನಿ. 700 + 300 = 1,000. ಇದನ್ನು ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಯಾವಾಗಲೂ ನಾವು ಗ್ರಾಸ್ ಲಯಬಿಲಿಟಿಯಲ್ಲಿ ಲೆಸ್ ಮಾಡ್ಕೋಬೇಕು. ಅದನ್ನು ನಾನಿಲ್ಲಿ ಬರೆದಿದ್ದೀನಿ. 7,000 - 700 = 6,300. 3,000 - 300 = 2,700. ಟೋಟಲ್ಲು 9,000. ಇಲ್ಲೂ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸೇಮ್ ಬರುತ್ತೆ. ಈ ಕಡೆಯಿಂದನೂ ನಾವು ಆ್ಯಡ್ ಮಾಡಿದಾಗ 9,000 ಬರುತ್ತೆ. ಇಲ್ಲಿ ಮೈನಸ್ ಮಾಡಿದಾಗ 9,000 ಬರುತ್ತೆ. ಎರಡೂ ಕಡೆಯಿಂದನೂ ಸೇಮ್ ಆನ್ಸರ್ಸ್ ಬಂದಿದೆ ಅಂದರೆ ನಮಗೆ ಆನ್ಸರ್ಸ್ ಕರೆಕ್ಟಾಗಿದೆ ಅಂತ. ನೆಕ್ಸ್ಟು ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ನೂ ಕೂಡ ಇಲ್ಲಿ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಹೇಗೆ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ಸಲ್ಲಿ ಅಂದರೆ 5,000, ಬಿಗೆ 2,000. ಅದನ್ನು ನಾವು ಮೈನಸ್ ಮಾಡಿಕೊಂಡಾಗ ಎಷ್ಟು ಬರುತ್ತೆ ಅಂದರೆ 6,300ಅಲ್ಲಿ 5,000ನ ಮೈನಸ್ ಮಾಡಿದಾಗ 1,300 ಬರುತ್ತೆ. ಇಲ್ಲಿ 2,700ಅಲ್ಲಿ 2,000ನ ಮೈನಸ್ ಮಾಡಿದಾಗ 700 ಬರುತ್ತೆ. ಟೋಟಲ್ ನೆಟ್ ಲಯಬಿಲಿಟಿ 2,000. ಇಲ್ಲೂ ಕೂಡ 9,000ಅಲ್ಲಿ 7,000ನ ನಾವು ಇಲ್ಲಿ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ
2000 ಬರುತ್ತೆ. ಈಗ ನಾವು ನೆಕ್ಸ್ಟು ಅಂಡರ್ ರಿಮೈನಿಂಗ್ ಲಯಬಿಲಿಟಿನ ನಾವು ಫೈಂಡ್ ಔಟ್ ಮಾಡಬೇಕು. ಸೇಮ್ ಕಾಲಮ್ಸ್ ಹಾಗೆ ಬರ್ಕೋಬೇಕು. ಪರ್ಟಿಕ್ಯುಲರ್ ಎ ಬಿ ಟೋಟಲ್ ಗ್ರಾಸ್ ಲಯಬಿಲಿಟಿನೂ ನಾವು ಸೇಮ್ ಇರುತ್ತೆ. ಎಗೆ 7000, ಬಿಗೆ 3000, ಟೋಟಲ್ ಶೇರ್ಸ್ 10,000. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಇಲ್ಲಿ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ರೇಷಿಯೋ ಬೇಸಿಸಲ್ಲಿ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನಾವು ಇಶ್ಯೂ ಮಾಡಿದ್ವಿ. ಬಟ್ ಇಲ್ಲಿ ರಿಮೈನಿಂಗ್ ಲಯಬಿಲಿಟಿಯಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನಾವಿಲ್ಲಿ ಲೆಸ್ ಮಾಡ್ಕೊಳ್ತೀವಿ. ಸೊ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ ಹೇಗೆ 5,000, ಬಿಗೆ 2,000, ಟೋಟಲ್ 7,000. 7,000ಅಲ್ಲಿ 5,000 ನಾವು ಲೆಸ್ ಮಾಡಿದ್ರೆ 2,000 ಬರುತ್ತೆ. ಇಲ್ಲಿ 3,000ಅಲ್ಲಿ 2,000 ಲೆಸ್ ಮಾಡಿದ್ರೆ 1000 ಬರುತ್ತೆ, ಟೋಟಲ್ 3,000. ಇಲ್ಲಿಂದನೂ 10,000ಅಲ್ಲಿ ನಾವು 7,000 ಲೆಸ್ ಮಾಡಿದ್ರೆ 3,000 ಬರುತ್ತೆ. ಇಲ್ಲಿ 2,000 ಪ್ಲಸ್ 1,000 ಮಾಡಿದ್ರೆ ಇಲ್ಲಿ 3,000 ಬರುತ್ತೆ. ಈ ಕಡೆಯಿಂದನೂ ನಮಗೆ ಸೇಮ್ ಆನ್ಸರ್ ಬರಬೇಕು. ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ್ಲೂ ನಮಗೆ ಸೇಮ್ ಆನ್ಸರ್ಸ್ ಬರಬೇಕು. ನೆಕ್ಸ್ಟ್ ಸ್ಟೆಪ್ ನಾವು ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ರೇಷಿಯೋ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾವ ರೇಷಿಯೋ ಬೇಸಿಸ್ ಅಂತಂದರೆ ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ ಬೇಸಿಸಲ್ಲಿ ನಾವು ಇಲ್ಲಿ ತೊಗೊಳೋದಿಲ್ಲ. ಇಲ್ಲಿ ಬಂದಿರೋಂತಹ 2,000 ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 2:1 ಬರುತ್ತೆ. ಅದನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀನಿ. 1000 ಇಂಟು 2/3 ಈಸ್ ಈಕ್ವಲ್ ಟು 667 ರುಪೀಸ್ ಬಂದಿದೆ. ಹಾಗೆ ಬಿಗೆ 1000 ಇಂಟು 1/3 ಇಂಟು ಈಸ್ ಈಕ್ವಲ್ ಟು 333 ಬಂದಿದೆ. ನಾನು ಇಲ್ಲಿ ಅದನ್ನು ಬರ್ಕೊಂಡು ಲೆಸ್ ಮಾಡಿದಾಗ 2,000ಅಲ್ಲಿ 667 ಮೈನಸ್ ಮಾಡಿದಾಗ 1,363 ಬಂದಿದೆ. ಇಲ್ಲಿ 1,000ಅಲ್ಲಿ 333ನ ಮೈನಸ್ ಮಾಡಿದಾಗ 667 ಬಂದಿದೆ, ಟೋಟಲ್ 2,000. ಇಲ್ಲಿ 3,000ಅಲ್ಲಿ 1,000 ಮೈನಸ್ ಮಾಡಿದಾಗ 2,000 ಬಂದಿದೆ, ಟೋಟಲ್ ನೆಟ್ ಲಯಬಿಲಿಟಿ 2,000. ನೋಡಿ, ಇಲ್ಲೂ ಕೂಡ ಸೇಮ್ ಆನ್ಸರ್ಸ್ ಬಂದಿದೆ 2,000, ಇಲ್ಲೂ ಕೂಡ ಸೇಮ್ ಆನ್ಸರ್ಸ್ ಬಂದಿದೆ. ಇದು 5 ಮಾರ್ಕ್ಸ್ ಕ್ವಶನ್ಸು. ಇದಿಷ್ಟು ಕೊಟ್ಟಿರೋಂಥ ಕ್ವಶನ್ಸಲ್ಲಿ ಅಂಡರ್ ಗ್ರಾಸ್ ಲಯಬಿಲಿಟಿ ಮತ್ತು ಅಂಡರ್ ರಿಮೈನಿಂಗ್ ಲಯಬಿಲಿಟಿನ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ಸ್ನ ನಾವು ನೋಡೋಣ.